ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ನಮ್ಮ ರಾಮನಗರದ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬ್ರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ವಿ. ನನಗೆ ಈ ಉದ್ಯೋಗ ಮೇಳಕ್ಕೆ ಪೂರ್ವಭಾವಿ ಸಭೆಗೆ ಕರೀತಾ ಇದ್ದಾರೆ ಅಂತ ಹೇಳಿದಾಗ ರಾಮನಗರದಲ್ಲಿ ನಡೀತಾ ಇದೆ ಅಂತೇಳಿ ತುಂಬ ಸಂತೋಷದಿಂದ ನಾನು ಬಂದು ಭಾಗಿಯಾದೆ. ಯಾಕೆ ಬಂದೆ ಅಂದರೆ ನಾನು ರಾಮೋತ್ಸವ ನೋಡಿದಾಗ ಇವ್ರಿಗೇನೋ ಒಂದು ಆಸಕ್ತಿ ಇದೆ, ರಾಜಕಾರಣದಲ್ಲಿ ರಾಜಕೀಯ ಮಾಡಬೇಕು ಅಂತಲ್ಲ, ಜನಸೇವೆ ಮಾಡಬೇಕು, ಜನರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ತುಳಿತ ಇದೆಯಲ್ಲ, ಅದಕ್ಕೆ ನಾನು ಇವ್ರ ಜೊತೆಲಿ ಕೈ ಜೋಡಿಸ್ಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಒಂದು 60-70 ಕಂಪ್ನಿಗಳಾಗುವಂಥ ಸಂದರ್ಭಗಳಿತ್ತು. ಅದಕ್ಕೆ ನಾನು ಹೇಳ್ದಣ್ಣ, ನಿಮಗೆ ತುಂಬ ಆಸೆ ಇದೆ, ಏನಾದರೂ ಈ ಕ್ಷೇತ್ರಕ್ಕೆ ಮಾಡಬೇಕು ಅಂತಿದೆ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಹಾಗಾಗಿ ಇದನ್ನು ಏನಾದರೂ ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಣ ಅಂತೇಳಿ ಈ ಭಾಗದಲ್ಲಿರ್ತಕ್ಕಂಥವ್ರು ಇವರೆಲ್ಲ ನೋಡಿಕೊಂಡ್ರು. ನಾನು ಬೆಂಗಳೂರು ಭಾಗದಿಂದ ಒಂದು 150 ಕಂಪ್ನಿಗಳಿಗೆ ಮಾತಾಡಿ, ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಮಾತಾಡಿ, ಮತ್ತು ನಮ್ಮ ಆಫೀಸ್ ಸ್ಟಾಫ್ನ ಒಂದು 10 ಜನನ ಹಾಕಿ ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಬೇರೆ ಬೇರೆ ಏನೆಲ್ಲ ಜನಸೇವೆ ಮಾಡಿದ್ರು ಒಬ್ಬ ವ್ಯಕ್ತಿಗೆ ನಾವು ಒಂದು ಉದ್ಯೋಗ ಕೊಟ್ಟರೆ ಆ ಕುಟುಂಬ 35-40 ವರ್ಷಗಳು ನಾವು ಸಾಕ್ದಂಗೆ ಆಗ್ತದೆ. ಹಾಗಾಗಿ ಇಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಮಾಡಿದಾಗ ಕಂಪ್ನಿಗಳು ಸ್ಪಂದಿಸಿದ್ದಾರೆ. ತುಂಬ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಕಂಪ್ನಿಗಳು ಇವತ್ತು ಬಂದಿದ್ದಾರೆ. ನಾವು ಇಲ್ಲೆಲ್ಲ ಮಾತಾಡಿದರೆ ಶಾಸಕರು ಬರೀ ಸಭೆ ಮಾಡಿ ಜಿಲ್ಲಾಡಳಿತ ಮಾಡೋದಲ್ಲ, ನಟರಾಜ್ ಅವರು, ಇವರು ಎಲ್ಲ ನಮ್ಮ ರಾಜು ಅವರು ಎಲ್ಲರೂ ಸೇರಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಮನವಿ ಮಾಡಿದ್ರು, ನೀವು ಬನ್ನಿ ಅಂತೇಳಿ. ಹಾಗಾಗಿ ಎಲ್ಲ ಬಂದಿದ್ದಾರೆ, ಇವತ್ತು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ ಇದೆ, ಹೇಳ್ತಾ ಇದ್ದಾರೆ. ಕೆಲವು ಟೈಮ್ಗಳಲ್ಲಿ ಕೊಡೋಕ್ಕಾಗಲ್ಲ, ಕೆಲವು ಟೈಮಲ್ಲಿ ಡಿಸಿಷನ್ ಏನಾಗುತ್ತೆ ಮ್ಯಾನೇಜರ್ಸು GM ಇವ್ರು ತೊಗೋಬೇಕಾಗ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಫರ್ ಲೆಟರ್ಗಳು ಇಲ್ಲಿ ಕೊಡಿ, ಫೈನಲ್ ರೌಂಡ್ಸ್ಗೆ ನೀವು ಬೇಕಾದರೆ ಕಂಪ್ನಿಗಳನ್ನು ಅಲ್ಲಿ ಕರೆದು ಅವ್ರು ಕೊಡಿ ಅನ್ನುವಂಥ ಇದೆ. ನಾನು ಮತ್ತೆ ಇನ್ನೂ ನಮ್ಮ ಶಾಸಕರನ್ನ ಇದನ್ನು ಈ ವರ್ಷಕ್ಕೆ ನಿಲ್ಲಿಸಬಾರ್ದು ಅಂತ, ನೆಕ್ಸ್ಟ್ ಇಯರ್ ನಾವು ಈ ಫಸ್ಟ್ ಸಭೆ ಆಗಿರೋದ್ರಿಂದ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಕನಿಷ್ಠ 2-3 ಅಷ್ಟಿದೆ. ಮತ್ತು ಇವತ್ತು ಯಾವೆಲ್ಲ ಕಂಪ್ನಿಗಳಿಗೆ, ಯಾವ ವಿದ್ಯಾರ್ಥಿಗಳು, ಯಾವ ಜಾಬ್ ಸೀಕರ್ಸ್ಗೆ, ಯಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಲವು ಸ್ಕಿಲ್ಸ್ ಇಲ್ಲಿಲ್ಲ, ಇವತ್ತು ಕೆಲವು ಕಂಪ್ನಿಗಳು ಬಂದಿಲ್ಲ, ಈಗ ಇಂಜಿನಿಯರಿಂಗು ಆ ಥರ ಕೆಲವುದಕ್ಕಿಲ್ಲ. ಅಂಥ ಸ್ಕಿಲ್ಸ್ಗೂ ನಾವು ಸ್ಪೆಷಲಿ ಕಾನ್ಸಂಟ್ರೇಷನ್ ಮಾಡಿ ಅಂಥವ್ರನ್ನ ಕರೆಸಿ ಆ ಕಂಪ್ನಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಂದಂಥ ಯಾರು ಜಾಬ್ ಸೀಕರ್ ಇದ್ದಾನೆ ಅವನಿಗೆ ಕನಿಷ್ಠ 3 ಕಂಪ್ನಿಗಳಲ್ಲಿ ಇಂಟರ್ವ್ಯೂ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಬೇಕು ಅಂತ ನಾನು ಈಗ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಈ ರೀತಿ ಜಾಬನ್ನು ಉದ್ಯೋಗ ಮೇಳವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿ ಕನಿಷ್ಠ ನಮಗೆ ಇವತ್ತು ಒಂದು ಸೇವೆ ಮಾಡಲಿಕ್ಕೆ ಬೇರೆ ಎಲ್ಲ ಸೇವೆಗಳಿಗಿಂತ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ಒಂದು ಆಸೆ ಇರೋದ್ರಿಂದ ಇವತ್ತೊಂದು ಮಾಡ್ತಾಯಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.